ಏನ್ ಸರ್ ಹಾಡಾಕೊಂಡು ಜೋರ ಕೂತ್ಬಿಟ್ಟಿದ್ದೀರಾ ಟೈಮ್ ಪಾಸ್ ಆಗ್ಬೇಕಂತನಾ? ಹೌದು ಮೇಡಮ್, ಏನು ಮಾಡ್ತೀರಾ ಮತ್ತೆ, ನಮ್ಮ ಜೀವನನೇ ಟೈಮ್ ಪಾಸ್ ಆಗ್ಬಿಟ್ಟಿದೆ ಗೌರ್ಮೆಂಟಿಗೆ. ಯಾವ ಗೌರ್ಮೆಂಟ್ ಇಂದ ಸರ್? ಗೌರ್ಮೆಂಟ್ ಅಂತಾರೆ. ಯಾವ ಗೌರ್ಮೆಂಟ್ ಇದ್ರೂ ಬಡವ್ರಿಗೆ ಏನು ಮಾಡಲ್ಲ ಮೇಡಮ್. ಸರ್ ನೀವೆಲ್ಲ ರಾಜರು ಸರ್. ಯಾಕೆ ಮೇಡಮ್, ನಾವ್ ಹೆಂಗ್ ಮೇಡಮ್ ರಾಜರಾಗ್ತೀವಿ? ನಿಮ್ ಗಾಡಿ ನಿಮ್ದಿದ್ದು ನೀವು ದುಡ್ಕೊಂಡ್ ತಿಂತಾ ಇದ್ದೀರಾ. ನಮ್ ಗಾಡಿ ನಾವು ದುಡ್ಕೊಂಡ್ ತಿಂತೀವಿ ಅಂತ ಏನಿಲ್ಲ ಮೇಡಮ್. ಗಾಡಿ ತಗೊಂಡು ಲೋನ್ ಕಟ್ಟಿಲ್ಲ, ನಮ್ ಕಷ್ಟ. ನಮ್ಗೆ ಮಕ್ಳಿಗೆ ಅಡ್ಮಿಷನ್ ಕಟ್ಟಲಿಲ್ಲ, ಎಷ್ಟೋ ಇದೆ. ಹೇಳ್ಕೊಂಡ್ರೆ ನಾವಲ್ಲ ಸೂಸೈಡ್ ಮಾಡ್ಕೋಬೇಕು, ಆ ತರ ಇದೆ ಪರಿಸ್ಥಿತಿ. ಗೊತ್ತಾ, ದೇವ್ರಿಗಾರು ಕೇಳಿಸುತ್ತಲ್ವಾ? ನೋವು ತಿನ್ಬೇಡಿ ಹೇಳಿ. ಇದೇ ತರ ಕಷ್ಟ ಆಯ್ತಿದ್ರೆ ನೋಡಿ, 4 ಹೆಣ್ಮಕ್ಳು, ನಾನು ಅವ್ರನ್ನೆಲ್ಲ ಓದಿಸ್ಬೇಕು, ಹೆಂಗ್ ಮಾಡ್ಲಿ ಮೇಡಮ್? ಬಾಡಿಗೆ ಮನೇಲಿ ಇದ್ದೀವಿ, ಏನೇನೋ ಕಷ್ಟ ನಮ್ಗೆ. ಹೆಂಗೆ ಸರ್ ಜೀವನ ಇದೇ ತರ ಆಯ್ತಂದ್ರೆ? ಕಣ್ಣೀರು. ಎಲ್ಲ ಬಡವರೆಲ್ಲ ಸಾಯ್ಬೇಕು, ದುಡಿರೋದ್ ಮಾತ್ರ ಜೀವನ ಮಾಡ್ಬೇಕಷ್ಟೇ. ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಸರ್ಕಾರಕ್ಕೆ ನಾವು ಸರ್ಕಾರಕ್ಕೆ ಎಲ್ಲಕ್ಕಷ್ಟಕ್ಕೆ ನಾವು ಅಷ್ಟು ದೊಡ್ಡವರಲ್ಲ ಮೇಡಮ್, ಅವರೇ ದೊಡ್ಡವರು. ಯಾಕಂದ್ರೆ ಈ ಪ್ರಪಂಚ ಬೇರೆ, ಅವ್ರಿಗೆ ಮಾತ್ರ ದೇವ್ರು ಕೊಟ್ಟಿದ್ದಾನಲ್ಲ, ಓಟ್ ಹಾಕಕ್ಕೆ ಮಾತ್ರ ತಾನೇ ನಾವು ಇರೋದು. ಯಾಕೆ ಹಾಕ್ಬೇಕು? ಅವಾಗ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ ನೀವು? ಹಾಕ್ಲಿಲ್ಲ ಅಂದ್ರೂ ಕೂಡ ಅವ್ರು ಹಾಕ್ಕೊಂತಾರಲ್ಲ ಮೇಡಮ್. ಯಾವ ಗೌರ್ಮೆಂಟ್? ಇವಾಗ ನಮ್ಮ ತಾಯಿಗೆಲ್ಲ ಎಲೆಕ್ಷನ್ಗೆ ಹೋದ್ವಿ ಓಟ್ ಹಾಕಕ್ಕೆ, ನಿಮ್ಮ ಓಟೆಲ್ಲ ಹಾಕಿದ್ದಾರೆ ಹೋಗಪ್ಪ ಅಂತ ಹೇಳ್ತಾರೆ. ನೀವ್ ಹೆಂಗೆ ಸುಮ್ಮನೆ ಆಗ್ತೀರಾ ಸರ್? ಏನ್ ಮಾಡೋದು ಮೇಡಮ್, ಯಾರ ಹತ್ರ ಹೇಳಕ್ಕಾಗತ್ತೆ ಅಲ್ಲಿ? ಪಬ್ಲಿಕ್ ಮಾಡ್ಬೇಕಲ್ವಾ? ಎಲೆಕ್ಷನ್ ಕಮಿಷನ್ಗೆಲ್ಲ ಸರಿ ಇಲ್ಲ ಮೇಡಮ್, ಯಾರು ಸರಿ ಇಲ್ಲ. ಎಲ್ಲ ಒಳಗೊಳಗಡೆ ಏನೇನೋ ಗೇಮ್ ಮಾಡ್ತಾರೆ, ನಾವು ಮಾತ್ರ ಹೇಳ್ಕೊಂಡ್ಬಿಟ್ರೆ ಆಗ್ಬಿಡುತ್ತೆ. ಬಡವ್ರೇನಾದ್ರು ಜಾಸ್ತಿ ಮಾಡಿದ್ರು ಒಂದು ಟೆರರಿಸ್ಟ್ ಅಂತ ಹೇಳ್ಬಿಡ್ತಾರೆ. ಇಲ್ಲ ಇವ್ನು ಬೇರೆ ರಾಜಕೀಯದವನು, ಇವ್ ಬೇರೆ ರಾಜಕೀಯದ ಸಪೋರ್ಟ್ ಮಾಡ್ತಾನೆ, ನಮ್ಮ ಬಗ್ಗೆ ತಪ್ಪಾಗಿ ಮಾತಾಡ್ತಾನೆ ಅಂತ ಹೇಳ್ತಾರೆ. ಯಾರ ಬಗ್ಗೆ ಕೇರ್ ಇಲ್ಲ ಬಿಡಿ ಮೇಡಮ್. ಮಕ್ಳು ಏನ್ ಮಾಡ್ತಾ ಇದಾರೆ? ಮಕ್ಕಳು ಇಬ್ರು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಒಬ್ಳು ದೊಡ್ಡವಳು 3ನೇ ಕ್ಲಾಸು, ಎರಡನಲ್ಲೂ UKG. ಇನ್ನ 2 ಚಿಕ್ಕ ಮಕ್ಳು ಇದ್ದಾರೆ ಮನೇಲಿ. ಈ ಪರಿಸ್ಥಿತಿಲಿ 4 ಜನ ಮಕ್ಳಿಗೆ ಅವಶ್ಯಕತೆ ಇತ್ತಾ ಸರ್? ಈ ತರ ಎಲ್ಲ ಆಗತ್ತೆ ಅಂತ ನಮ್ಗೂ ಗೊತ್ತಿರಲಿಲ್ಲ ಮೇಡಮ್. ನಾವು ಮನೇಲಿ ಹೇಳ್ತೀವಿ ಆಪರೇಷನ್ ಮಾಡಕ್ಕೆ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆಪರೇಷನ್ ಮಾಡಕ್ಕೆ ಅವರು ಲೇಟ್ ಮಾಡಿಬಿಟ್ರು. ನಮ್ದು ಮಾತ್ರ ತಪ್ಪಂತಲ್ಲ, ಹಾಸ್ಪಿಟ್ಲಲ್ಲಿ ಕೂಡ ಬ್ಲಡ್ ಇಲ್ಲ, ಅದಿಲ್ಲ, ನಾವಿಲ್ಲ ಆಪರೇಷನ್ ಮಾಡಲ್ಲ, ನಿಮ್ಗೆ ಮಿಸ್ಸಸ್ಗೆ ಏನಾದ್ರು ಆಗ್ಬಿಟ್ರೆ ನಮ್ಗೆ ಗೊತ್ತಿಲ್ಲ, ಹಂಗಿಂಗ್ ಅಂತ ಹೇಳ್ಬಿಟ್ರು. ಹಾಸ್ಪಿಟ್ಲಲ್ಲೂ ಸ್ಪಂದಿಸಿಲ್ಲ ನಿಮ್ಗೆ? ಅದಕ್ಕೆ ಕೊನೆಗೆ ತಮಿಳ್ನಾಡಲ್ಲಿ ಕರ್ಕೊಂಡೋಗಿ ಆಪರೇಷನ್ ಮಾಡಿಸ್ಕೊಂಡ್ ಬಂದಿದ್ದೀನಿ. ನೀವು ಬರ್ತಿಲ್ಲನಾ? ಕರ್ನಾಟಕದವರ ಅಥವಾ ತಮಿಳ್ನಾಡು? ಕರ್ನಾಟಕದವ್ರು. ಕರ್ನಾಟಕದಲ್ಲಿ ಏನು ನಿಮ್ಗೆ ಅನುಕೂಲ ಸಿಗ್ತಿಲ್ಲ ಅಂತೀರಾ? ನಮ್ಗೆ ಅನುಕೂಲ ಬಡವ್ರಿಗೆ ಮಾಡಿದಾರೆ ಏನೋ ಗೊತ್ತಿಲ್ಲ. ನಮ್ಮಂತವ್ರಿಗೆಲ್ಲ ಏನೋ ಗೊತ್ತಾಗ್ತಾರೆ ಮೇಡಮ್. ನಮ್ಮಂತವ್ರಿಗೆ ಯಾರು ಹೇಳೋರಿಲ್ಲ. ನಾವು ಜಾಸ್ತಿ ನ್ಯೂಸ್ಗಳು ನೋಡ್ಕೊಂಡು ಇದರಿಂದ ಒಂದ್ ಜೊತೆ ದುಡಿಮೆ ಬಿಟ್ಬಿಟ್ಟು ಅಲ್ಲೋಗಿ ನಿಂತ್ಕೊಳಕ್ ಆಗಲ್ಲ. ದುಡಿದ್ರೆ ಜೀವನ. ಅಳ್ಬೇಡಿ ಬಿಡಿ, ದೇವ್ರಿದಾನೆ. ಸರ್ಕಾರ ಇದಕ್ಕೆ ನಿಮ್ಮ ಅಳುಗಾನು ಬೇಗ ಸ್ಪಂದಿಸಿ, ನೋಡ್ಬಿಟ್ಟಾದ್ರೂ ಬೇಗ ಸ್ಪಂದಿಸ್ಲಿ, ನಿಮ್ಮ ಕಷ್ಟ ಪರಿಹರಿಸ್ಲಿ. ಎಷ್ಟವರಿಂದ ನಿಂತಿದ್ದೀರಾ ನೀವು? ಬಂದು 2 ಅವರ್ ಆಯ್ತು. ಎಲ್ಲಿ ಸರ್ ಮನೆ? ಆಗೋರ. ಅಲ್ಲಿ ಯಾವ್ದು ಬಂಕ್ಗಳಿಲ್ವಾ? ಎಲ್ಲೂ ಇಲ್ಲ ಮೇಡಮ್, ಅಲ್ಲ 120 ರೂಪಾಯಿ. ಇಲ್ಲೇ ಟೈಮ್ ಎಷ್ಟಾಗೋಯ್ತು ಅಂದ್ರೆ 2 ಅವರ್ 3 ಅವರ್ ಅಂತಂದ್ರೆ ಜೀವನ. ಮೊನ್ನೆ ಬೆಳಗ್ಗೆ ಬಂದು 8:30ಗೆ, ಮಧ್ಯಾಹ್ನ 2:00ವರೆಗೆ ಹೋಗಿದ್ದೀನಿ. ಅರ್ಧ ದಿವಸ ಸಂಪಾದನೆ ಏನ್ ಬರುತ್ತೆ? ಲೋನ್ ಕಟ್ಲೇನ್ ಗಾಡಿ ತಗೊಂಡಿರ್ತಾರೆ. ಕಷ್ಟ ಇದೆ. ಸ್ಕೂಲ್ ಅಡ್ಮಿಷನ್ ಮಾಡಬೇಕು, ಮಕ್ಕಳನ್ನ ಓದಿಸ್ಬೇಕು, ಬಹಳ ಕಷ್ಟ ಇದೆ. ಇಲ್ಲಿ ಆಯ್ತು ಅಂದ್ರೆ ಹಾಸ್ಪಿಟಲ್ಗಳಲ್ಲೂ ಅವ್ರನ್ನ ಸರಿಯಾಗಿ ನೋಡ್ಕೊಂತಿಲ್ವಂತೆ. ಹಾಸ್ಪಿಟಲ್ ನೋಡ್ಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಮಕ್ಕಳಿಗೆ ಊಟ, ಈಗ ಏನಿಲ್ಲ, ದುಡಿಮೆನೇ ಇಲ್ಲ. ಈಗ ಏನಿಲ್ಲ. 90 ರೂಪಾಯಿ ಗ್ಯಾಸ್ ಹಾಕಿ ನಾವ್ ಏನ್ ದುಡಿಯೋದು? ಈಗ ಟೈಮ್ ಆಯ್ತು. ನಿಮ್ಗೆ ಓಕೆ ಹಾಕ್ಸ್ಕೊಂಡು ಹೋಗ್ಬೋದು. ಈಗ 150 ರೂಪಾಯಿ ಆಗಿದೆಯಲ್ಲ. ಹೌದೌದು ಮೇಡಮ್, 150 ಆಗಿದೆ, 150, 130, ಬಹಳ ಬೇಜಾನ್ ರೇಟ್ ಆಗಿದೆ. ಡ್ರೈವರ್ಸ್ ಏನಂತಾರೆ, ಮೇಡಮ್ ನಮ್ಗೆ ಅಲ್ಲಿ ಲೈನಲ್ಲಿ ನಿಂತ್ಕೊಂಡು ಅಷ್ಟೊಂದು ಕಾದ್ಬಿಟ್ಟು ಹಾಕ್ಸ್ಕೊಂಬರೋಷ್ಟು ಪೇಷನ್ಸ್ ಇಲ್ಲ, ಹಾಗಾಗಿ ನಾನು 150 ರೂಪಾಯಿ ಪರವಾಗಿ ನಾವು ಹಾಕ್ಸ್ಕೊಂಡು ಹೋಗ್ಬಿಡ್ತೀನಿ ಅಂತಾರೆ. ಅವ್ರಿಗೆ ಎಂಕರೇಜ್ ಮಾಡ್ದಂಗೆ ಆಗಲ್ವಾ ಇದೆಲ್ಲ? ಹೌದು ಮೇಡಮ್, ನಾನು ಬಂದು ಕರೆಕ್ಟ್ 2 ಗಂಟೆಗೆ ಬಂದು ಕ್ಯೂ ಅಲ್ಲಿ ನಿಂತೆ. ಈಗ ಎಷ್ಟು ಟೈಮ್? 3:30. 1 ರೂಪಾಯಿ ದುಡ್ದಿಲ್ಲ, ಸುಮ್ಮನೆ ನಿಂತೀನಿ. ಇನ್ನ ಬಂಕ್ ರೀಚ್ ಮಾಡಕ್ಕೆ ಇನ್ನ ಅಮ್ಮ ಅಂದ್ರೆ 1.5 ತಾಸು ಬೇಕು ಇನ್ನ. ಆಮೇಲೆ ನಾವೇನ್ ದುಡಿಯೋದು? ಸಾಯಂಕಾಲಕ್ಕೆ ಏನ್ ಬರ್ತೈತಿ ನಿಮ್ಗೆ? ಸಾಯಂಕಾಲ ಫುಲ್ ಟ್ರಾಫಿಕ್ ಆಗ್ಬಿಡ್ತಾ. ನಾವು ದುಡಿಯಕ್ಕೆ ಹೋಗ್ತೀವಿ. ರಾತ್ರಿ 12 ಗಂಟೆ 1 ಗಂಟೆವರೆಗೆ ಸುಮ್ಮನೆ ಕುಂತಿರ್ತೀವಿ. ಗ್ಯಾಸ್ ತಗೊಂತೀವಲ್ಲ, 12 ಗಂಟೆ 1 ಗಂಟೆವರೆಗೆ ಕುಂತಿರ್ತೀವಿ. ಏನ್ ದುಡಿಮೆನೇ ಇರಲ್ಲ. ಬೆಳಗ್ಗೆ ಇದ್ರೆ ಮತ್ತೆ ನಾವು ಸೇಮ್ ಇದೇ ತರ ನಿಂದಿರ್ಬೇಕು. ಬಹಳ ಪರಿಸ್ಥಿತಿ ಬಹಳ ಕಷ್ಟ ಇದೆ. ಯಾರನ್ನ ಹೇಳೋದು ಮೇಡಮ್? ನಾವು ನೋಡ್ಬೇಕು. ಒಳ್ಳೇದಾದ್ರೆ ಗೌರ್ಮೆಂಟ್ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ನಮಗೆ ಚೆನ್ನಾಗಿದೆ. ಓಲಾ ಊಬರಲ್ಲೂ ಏನು ಜಾಸ್ತಿ ಏನು ರೇಟ್ ಗೀಟ್ ಏನು ಮಾಡಿಲ್ಲ. ಅದೇ 15 ರೂಪಾಯಿನೇ ಮೀಟ್ರಿಗೆ.
ಎಷ್ಟು ರೇಟ್ ಗ್ಯಾಸ್ ರೇಟ್ ಜಾಸ್ತಿ ಆದರೂ ಆ ಕಿಲೋಮೀಟ್ರಿಗೆ ಏನಾಯ್ತೋ ಅದನ್ನೇ ಕೊಡ್ತಾರೆ.